ನಾಳೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ಇದೆ. ಮಿಯಾಮಿಯಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಉನ್ನತವಾದಂತಹ ವೈದ್ಯರಿಂದ, ಸಾಕಷ್ಟು ಪರಿಣಿತಿಯನ್ನು ಹೊಂದಿರುವಂತಹ ವೈದ್ಯರಿಂದ ಸರ್ಜರಿ ಆಗ್ತಾ ಇದೆ. ಕರುನಾಡಿನ ಸಾಕಷ್ಟು ಜನರು ಶುಭವನ್ನ ಹಾರೈಸ್ತಾ ಇದ್ದಾರೆ. ಬೇಗ ಹುಷಾರಾಗಿ ಬನ್ನಿ ಅಂತ ಕೂಡ. ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಅವರಿಗೆ ಹಾರೈಕೆಯನ್ನ ಮಾಡ್ತಾ ಇದೆ. ಬೇಗ ಗುಣಮುಖರಾಗಿ ಬೇಗ ಬನ್ನಿ ಕರ್ನಾಟಕಕ್ಕೆ ಅಂತ ಹೇಳಿ. ಅದರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ನಾಳೆ ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಗೆದ್ದು ಬನ್ನಿ ಶಿವಣ್ಣ ಎಂದ ಕನ್ನಡಿಗರು. ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ಗೆ ನಾಳೆ ಸರ್ಜರಿ ನಡೆಯಲಿದೆ. ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದ್ದು ಈಗಾಗಲೇ ಶಿವಣ್ಣ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಅಣ್ಣವರ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿಯ ಜನರ ಆಶೀರ್ವಾದದಿಂದ ಆದಷ್ಟು ಬೇಗ ಬಂದು ನಮ್ಮನ್ನ ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಸೂನ್ ಶಿವಣ್ಣ, ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗೆದ್ದು ಬನ್ನಿ ಶಿವಣ್ಣ. ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ. ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ. ನಾಳೆ ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಹಾರೈಸುತ್ತೆ, ಗೆದ್ದು ಬನ್ನಿ ಶಿವಣ್ಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ಇದೆ. ಮಿಯಾಮಿಯಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಉನ್ನತವಾದಂತಹ ವೈದ್ಯರಿಂದ, ಸಾಕಷ್ಟು ಪರಿಣಿತಿಯನ್ನು ಹೊಂದಿರುವಂತಹ ವೈದ್ಯರಿಂದ ಸರ್ಜರಿ ಆಗ್ತಾ ಇದೆ. ಕರುನಾಡಿನ ಸಾಕಷ್ಟು ಜನರು ಶುಭವನ್ನ ಹಾರೈಸ್ತಾ ಇದ್ದಾರೆ. ಬೇಗ ಹುಷಾರಾಗಿ ಬನ್ನಿ ಅಂತ ಕೂಡ. ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಅವರಿಗೆ ಹಾರೈಕೆಯನ್ನ ಮಾಡ್ತಾ ಇದೆ. ಬೇಗ ಗುಣಮುಖರಾಗಿ ಬೇಗ ಬನ್ನಿ ಕರ್ನಾಟಕಕ್ಕೆ ಅಂತ ಹೇಳಿ. ಅದರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ನಾಳೆ ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಗೆದ್ದು ಬನ್ನಿ ಶಿವಣ್ಣ ಎಂದ ಕನ್ನಡಿಗರು. ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ಗೆ ನಾಳೆ ಸರ್ಜರಿ ನಡೆಯಲಿದೆ. ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದ್ದು ಈಗಾಗಲೇ ಶಿವಣ್ಣ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಅಣ್ಣವರ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿಯ ಜನರ ಆಶೀರ್ವಾದದಿಂದ ಆದಷ್ಟು ಬೇಗ ಬಂದು ನಮ್ಮನ್ನ ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಸೂನ್ ಶಿವಣ್ಣ, ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗೆದ್ದು ಬನ್ನಿ ಶಿವಣ್ಣ. ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ.
ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ. ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ. ನಾಳೆ ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಹಾರೈಸುತ್ತೆ, ಗೆದ್ದು ಬನ್ನಿ ಶಿವಣ್ಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ಗೆ ಸರ್ಜರಿ ಇದೆ. ಮಿಯಾಮಿಯಾದಲ್ಲಿ ಹಾಸ್ಪಿಟಲ್ ಅಲ್ಲಿ ಅವರು ಸರ್ಜರಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಉನ್ನತವಾದಂತಹ ವೈದ್ಯರಿಂದ, ಸಾಕಷ್ಟು ಪರಿಣಿತಿಯನ್ನು ಹೊಂದಿರುವಂತಹ ವೈದ್ಯರಿಂದ ಸರ್ಜರಿ ಆಗ್ತಾ ಇದೆ. ಕರುನಾಡಿನ ಸಾಕಷ್ಟು ಜನರು ಶುಭವನ್ನ ಹಾರೈಸ್ತಾ ಇದ್ದಾರೆ, ಬೇಗ ಹುಷಾರಾಗಿ ಬನ್ನಿ ಅಂತ ಕೂಡ. ಜೊತೆಗೆ ರಿಪಬ್ಲಿಕ್ ಕನ್ನಡ ಕೂಡ ಅವರಿಗೆ ಹಾರೈಕೆಯನ್ನ ಮಾಡ್ತಾ ಇದೆ, ಬೇಗ ಗುಣಮುಖರಾಗಿ ಬೇಗ ಬನ್ನಿ ಕರ್ನಾಟಕಕ್ಕೆ ಅಂತ ಹೇಳಿ. ಅದ್ರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ನಾಳೆ ಕರುನಾಡ ಚಕ್ರವರ್ತಿಗೆ ಸರ್ಜರಿ. ಗೆದ್ದು ಬನ್ನಿ ಶಿವಣ್ಣ ಎಂದ ಕನ್ನಡಿಗರು. ಅನಾರೋಗ್ಯದಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ಗೆ ನಾಳೆ ಸರ್ಜರಿ ನಡೆಯಲಿದೆ. ಅಮೆರಿಕದ ಪ್ರತಿಷ್ಠಿತ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆಪರೇಷನ್ ನಡೆಯಲಿದ್ದು ಈಗಾಗಲೇ ಶಿವಣ್ಣ ಅಡ್ಮಿಟ್ ಆಗಿದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಅಂತ, ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಇನ್ನು ಶಿವಣ್ಣಗೆ ಆಪರೇಷನ್ ಹಿನ್ನೆಲೆ ನಟ ಸುದೀಪ್ ಸೇರಿ ಹಲವರು ಶುಭ ಹಾರೈಸಿದ್ರು. ಶಿವಣ್ಣ ಅವ್ರ ಕುಟುಂಬಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಾಯಿಯವರ ಒಂದು ಆಶೀರ್ವಾದ ಸದಾಕಾಲ ಅವ್ರಿಗೆ ಇದ್ದೇ ಇರುತ್ತೆ. ಯಾವ ಆತಂಕನೂ ಬೇಡ, ಯಾವ ಯೋಚನೆನೂ ಬೇಡ. ಅವರು ಕ್ಷೇಮವಾಗಿ ಹೋಗಿ ಲಾಭವಾಗಿ ವಾಪಸ್ ಬಂದು ಮತ್ತೆ ಅವರು ಭಾಗ್ಯವಂತರಾಗಿ ಮತ್ತೆ ಅವರು ಅಭಿನಯಿಸಲಿ. ಅಣ್ಣವರ ಆಶೀರ್ವಾದ ಇದೆ. ಕರ್ನಾಟಕದ 7 ಕೋಟಿಯ ಜನರ ಆಶೀರ್ವಾದದಿಂದ ಆದಷ್ಟು ಬೇಗ ಬಂದು ನಮ್ಮನ್ನ ಕರ್ನಾಟಕದ ಚಿತ್ರರಂಗಕ್ಕೆ ಒಂದು ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಸೂನ್ ಶಿವಣ್ಣ, ಯು ಆರ್ ನಮ್ಮ ಕನ್ನಡದ ಕಣ್ಮಣಿ. ಬನ್ನಿ, ಬೇಗ ರಿಟರ್ನ್ ಬನ್ನಿ. ಸಮಸ್ತ ಕರ್ನಾಟಕ ನಿಮಗೆ ಕಾಯ್ತಾ ಇದೆ, ಇಡೀ ಕನ್ನಡ ಇಂಡಸ್ಟ್ರಿ ನಿಮಗೆ ಕಾಯ್ತಾ ಇದೆ. ಹಾಗಾದ್ರೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಗೆದ್ದು ಬನ್ನಿ ಶಿವಣ್ಣ. ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿದೆ ಆಸ್ಪತ್ರೆ. ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ. ವಿಶ್ವದ ಬೆಸ್ಟ್ ವೈದ್ಯರ ತಂಡದಿಂದ ಶಿವಣ್ಣಗೆ ಸರ್ಜರಿ. ನಾಳೆ ನಡೆಯುವ ಸರ್ಜರಿ ಸಕ್ಸಸ್ ಆಗಿ ಆದಷ್ಟು ಬೇಗ ರಾಜ್ಯಕ್ಕೆ ಮರಳಲಿ ಎಂದು ಕನ್ನಡಿಗರು ಹಾರೈಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಹಾರೈಸುತ್ತೆ, ಗೆದ್ದು ಬನ್ನಿ ಶಿವಣ್ಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.